2, 3 start. ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಈ ಮಕ್ಕಳ ಬಗ್ಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶ ಸದಾ ಎಂದೆಂದಿಗೂ ನಮಗೆ ಇರಲಿ ಅಂತ ಎಲ್ಲರ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಾನು ಅವರಿಗೂ ಸಲಾಮನ್ನು ಹೇಳ್ತೀನಿ. ನಮಗೆ ಆಫೀಸ್ ಅವರು ಒಂದು 5 ನಿಮಿಷ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ಹಾಗೆ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ಅವರು 5 ನಿಮಿಷ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಋಣಿತರಾಗಿ ಹೇಳ್ತೀನಿ. ಇವತ್ತು ನಿನ್ನೆ ಮಾಡಿದೆ, ಒಂದು 5 ನಿಮಿಷ ಸ್ಪೀಚ್ ಮಾಡಿದೆ. ಅದು ನಿಮಗೆ ಒಳ್ಳೆಯದು ಕಾಣಿಸ್ಬೋದು. ಅದೇ ಥರ ಇವತ್ತು ಐತೆ, ಇನ್ನೂ ಡೈಲಿನೂ ಇರ್ತದೆ. ಒಂದು 5 ನಿಮಿಷ ಇರ್ತದೆ. ನೀವು ಸರಿಯಾಗಿ ಹೇಳಿ ನೋಡಿ, ತಪ್ಪಾದರೆ ಹೇಳಿ, ಹಿಂಗೆಲ್ಲ ಹಿಂಗೆ ಮಾಡಿ ಅಂತ. ಇವತ್ತು ನನಗೆ ಎಷ್ಟೋ ಜನ ಹೇಳಿದರು, ಇನ್ನೇನಪ್ಪ ಮದ್ರಸೆ ಹೆಸರು ಹಾಳು ಮಾಡೋಕ್ಕೆ ಹೋಗ್ತದೆ ಅಂತ. ನನ್ನ ಆತ್ಮೀಯ ಸ್ನೇಹಿತರಿಗೆ ಒಂದು ಮಾತು ನಾನು ಹೇಳ್ತೀನಿ. ನಾನು ಆ ಮದ್ರಸ ಹಾಳು ಮಾಡೋಕ್ಕೆ ಹೋಗಿಲ್ಲ ಹೊರತು, ಅದರ ಉದ್ಧಾರ ಮಾಡೋಕ್ಕೆ ಹೋಗಿದ್ದೀನಿ ಹೊರತು ಹಾಳು ಮಾಡೋಕ್ಕಂತೂ ನಾನು ಹೋಗಿಲ್ಲ. ಆ ಕೆಲಸ ನಾನು ಮಾಡೋದೂ ಇಲ್ಲ. ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡ್ತೀನಿ. ಅದು ನಿಮಗೆ ಗೊತ್ತಿಲ್ಲ. ಯಾಕಂದರೆ ಉಮ್ಮರ್ ಹೇಳೋ ಮಾತು ನೀವು ಕೇಳಲ್ಲ. ಉಮ್ಮರ್ ಹೇಳ್ತಾನೆ ಅವನೊಬ್ಬ ಬೊಂಬಡಿ, ಅವನೊಂದು ಐಲಾಟ್ ಆಡ್ತಾನೆ ಅಂತ ತಿಳ್ಕೊಬೇಡಿ. ಎಲ್ಲದರಲ್ಲಿ ಅವನಿದ್ದಾನೆ. ಅದು ನಿಮಗೆ ಗೊತ್ತಾಗ್ತಿಲ್ಲ. ನೀವೇನು ಹೇಳ್ತೀರಾ, ಅಯ್ಯೋ ಅವನು ಬೊಂಬಡಿ ಬಂದಪ್ಪ, ಒಳ್ಳೇದು ಮಾತು ಹೇಳಿದ್ರು, ಅವನು ಬೊಂಬಡಿ ಬಂದ, ಅವನು ಬೊಂಬಡಿ ಹೊಡಿತಾನೆ ಅಂತ ಹೋಗ್ಬಿಡ್ತೀರ. ಅದೇ 2 ಮಾತು ಪಾಪ ಪ್ರಾಫಿಟ್ ತಗೊಳ್ಳೋದು ಎಲ್ಲ ಸೇರ್ತಾರೆ, ಚೆನ್ನಾಗಿ ಕೇಳಿಸ್ತಾರೆ. ಆಮೇಲೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇದು ಒಳ್ಳೇದು ಮಾತು 2 ಹೇಳಿದರೆ ಅವ್ರಿಗೆ ಹಿಡಿಸಲ್ಲ. ಆ ದೆಯ್ಯ ಥರ ಓಡೋಗ್ಬಿಡ್ತಾರೆ. ಇಲ್ಲ ದೆಯ್ಯ ಥರ ಬೈದ್ಬಿಡ್ತಾರೆ. ನಾನು ಹೇಳೋದೇನೆಂದರೆ, ಈ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗ್ಬೇಕಂದ್ರೆ ನಾವೆಲ್ಲ ಒಂದು ಇರಲೇಬೇಕು. ಯಾಕೋಸ್ಕರ ಸರ್, ಅವರ ಒಂದು ಭವಿಷ್ಯಕ್ಕೆ ನಾವು ಅವರ ಸಪೋರ್ಟಾಗಿ ನಿಂತರೆ ಅವರಿಗೆ ಎಷ್ಟು ಖುಷಿ ಆಗುತ್ತೆ. ಅದಲ್ಲ, ಏನಪ್ಪ ಇದು ನಮ್ಮೂರಲ್ಲೂ ಇಲ್ಲ, ಬಿಹಾರದಲ್ಲಿ ಇಷ್ಟು ವ್ಯವಸ್ಥೆ ಇಲ್ಲ, ಯಾವ ಮದ್ರಸದಲ್ಲಿ ಇಷ್ಟು ವ್ಯವಸ್ಥೆ ಇಲ್ಲ, ಇಲ್ಲಿ ಇಷ್ಟು